ಹೆಮ್ಮಾಡಿ ಅವರು, ಡಾಕ್ಟರ್ ಮಮತಾ ಸಾಗರ ಅವರು, ಡಾಕ್ಟರ್ ಬಿ.ಯು. ಸುಮಾ ಅವರು, ಡಾಕ್ಟರ್ ಎಚ್.ಎಸ್. ಮಾನಿತರಿಗೂ ನನ್ನ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಇದ್ದೀವಿ. ಅದಕ್ಕೆ ನಮ್ಮ ಎಲ್ಲ ಸದಸ್ಯರು ಸದಾಗೆ ಗುಬ್ಬಿಯ ಎಲ್ಲ ಮಾಧ್ಯಮ ಮಿತ್ರರು ಎಲ್ಲ ಇಲಾಖೆಗಳಿಗೆ ಆಹ್ವಾನ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಹ ಬಹಳಷ್ಟು ಜನ ಆಗಮಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಂಗಲ ಗ್ರಾಮದಲ್ಲಿ ಸಾಮಾಜಿಕ ಜಾಗೃತಿ ಮತ್ತು ಸಾಹಿತ್ಯಾತ್ಮಕ ಚಿಂತನೆಗಳ ವೇದಿಕೆಯಾಗಿ ಮೈಸೂರು ವಿಶ್ವವಿದ್ಯಾಲಯದಿಂದ MA ಹಾಗೂ M.Phil ಪದವಿಗಳನ್ನು ಪಡೆದಿದ್ದಾರೆ. ಡಾಕ್ಟರ್ ನರಸಿಂಗ್ ಜಿಂಗ್ಲೂ ನಾಯಕ್ ಅವರು 12 ಡಿಸೆಂಬರ್ 1950 ಸುಮಾರು 30 ವರ್ಷ ಪ್ರಾಧ್ಯಾಪಕರಾಗಿರುವಾಗಲೇ ಅವರು ಚಿಕ್ಕಮಗಳೂರು ಜಿಲ್ಲೆಯ ಬಾಬಾಪುರ ಗ್ರಾಮದಲ್ಲಿ ಅನಕ್ಷರಸ್ಥ ಕುಟುಂಬದಲ್ಲಿ ನಿವೃತ್ತರಾಗಿದ್ದಾರೆ. ನಡಿಗೆಗಾರ್ ಅವರನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಭಿನಂದಿಸಿ ಪದವಿಯನ್ನು ಪಡೆದಿದ್ದಾರೆ. ಇವರನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮುಂತಾದ ಕೃತಿಗಳನ್ನ ಪ್ರಕಾಶಕನಾದ ಇವರಿಗೆ ಸಾಹಿತ್ಯ ಎಂದು ಪರಿಗಣಿಸಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಭಿನಯ ಭಾಷಣದಲ್ಲಿ ಬೆಂಗಳೂರು ಕಳೆದಿದೆ. ಬಹುಮತ ಪ್ರಜಾಸನಿಕ ಮಂಡಳಿ ಹಿರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಸಾಹಿತ್ಯ ಗುಣವಾಗಿ ಪಡಿಸುತ್ತದೆ. 2023 ವರ್ಷದ ಅಕಾಡೆಮಿಯ ಬಾಲ್ಯದಿಂದಲೂ ಜನಪದ ಸೊಗಡನ್ನು ಅಭಿವೃದ್ಧಿಸಿಕೊಂಡವರು ಜಿಲ್ಲೆಯ ಇದೇ ತಾಲೂಕಿನ ಕಲ್ಲೂರು ಚದುರಂಗ ಇವರ ಪ್ರಮುಖ ಕೃತಿಗಳು ಒಳ್ಳೆ ಕಾರ್ಯಕ್ರಮ ನಾನು ಮಾಡಲಿಕ್ಕೆ ಆಗಿಲ್ಲ ಅಂತ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಎಲ್ಲ ಸದಸ್ಯರು, ಅಧ್ಯಕ್ಷರು, ಮತ್ತೊಮ್ಮೆ ಪ್ರಶಸ್ತಿಯನ್ನು ಗಳಿಸಿದಂತ ಎಲ್ಲ ಮಾಹಿತಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸಿದ ಕೆಲಸಗಳನ್ನ ಮಾಡಿದ್ರೆ ಈ ಸಾಹಿತ್ಯ ಕ್ಷೇತ್ರ ಇನ್ನೂ ಹೆಚ್ಚು ಪುನಶ್ಚೇತನಗೊಳ್ಳಿಕ್ಕೆ ಮತ್ತು ಈ ಸಾಹಿತ್ಯಕ್ಕೆ ಬಗ್ಗೆ ಹೆಚ್ಚು ಸಹಕಾರ ನೀಡಲಿಕ್ಕೆ, ತಮ್ಮನ್ನು ತಾವು ತೊಡಗಿಸ್ಕೊಳ್ಳಿಕ್ಕೆ, ಹೆಚ್ಚು ಆಸಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಕಾರ್ಯಾಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಕಾಲದಲ್ಲಿ ವಿಖ್ಯಾತಿಯನ್ನು ಪಡೆಯೋದಕ್ಕೆ ಗುಬ್ಬಿ ವೀರಣ್ಣವರ ಭಾಳ ದೊಡ್ಡ ಸಾಧನೆ. ಗುಬ್ಬಿ ವೀರಣ್ಣ ಅವರು ಗರಡಿಯಲ್ಲಿ ಪಡೆದವರು ಎಲ್ಲ ಏನೇನಾಗಿ ರಾಜ್ಕುಮಾರ್, ನರಸಿಂಹರಾಜು, ಬಾಲಕೃಷ್ಣ ಎಷ್ಟು ಜನರನ್ನ ಉದಾಹರಣೆ ಕೊಡಬೇಕು ಅನ್ನೋಂಥದ್ದನ್ನ ನೀವು ನೋಡ್ಬೋದಾಗಿದೆ. ಅಷ್ಟರ ಮಟ್ಟಿಗೆ ಗುಬ್ಬಿ ಇಡೀ ಒಂದು ಕರ್ನಾಟಕದ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಗಮನ ಸೆಳೆದಿದೆ. ವಿಶೇಷವಾದಂಥ ಮನ್ನಣೆ ಯಾಕೆ ಇರ್ತಂದರೆ, ನನಗೆ ತಿಳಿದಂತೆ ಕರ್ನಾಟಕದಲ್ಲಿ ಅನೇಕ ಸಂಘ ಸಂಸ್ಥೆಗಳು, ಸರ್ಕಾರಿ ವ್ಯವಸ್ಥೆಯ ಅನೇಕ ಸಂಸ್ಥೆಗಳು ಕೂಡ ಪ್ರಶಸ್ತಿಗಳನ್ನು ಕೊಡುವ ಒಂದು ಪದ್ಧತಿ ಇದೆ. ಮತ್ತು ನಿಮಗೆಲ್ಲ ಗೊತ್ತಿದೆಯೋ ಇಲ್ಲೋ, ಇಡೀ ಭಾರತದಲ್ಲಿ ಸುಮಾರು 800 ಪ್ರಶಸ್ತಿಗಳು ಪ್ರತಿ ವರ್ಷ ಕೊಡಲ್ಪಡ್ತವೆ. ಆಮೇಲೆ ಈ ನಮ್ಮ ಡಾಕ್ಟರ್ ಡಿ.ಬಿ. ನಾಯಕ್ ಅವರು ಸಂಶೋಧನೆ, ಶೈಕ್ಷಣಿಕ ವಲಯ ಅಭಿವೃದ್ಧಿ ಮತ್ತು ಜಾನಪದ ಸೇವೆಯಲ್ಲಿ ಅವರು ಮಾಡಿರುವ ಸಾಧನೆಯನ್ನು ಪರಿಗಣಿಸಿ ಅವರಿಗೆ ಈ ಸಲದ ಗೌರವ ಪ್ರಶಸ್ತಿಯನ್ನು ನೀಡಲಾಗಿದೆ. ಅವರು ಹೇಳಿದರು, ಇಷ್ಟು ವರ್ಷ ಆದ ಮೇಲೂ ಇದು ಕೊಟ್ಟಾಗ ನಮಗೆ ಮತ್ತಷ್ಟು ಕೆಲಸ ಮಾಡುವಂತಹ ಹುರುಪನ್ನು ಕೊಡ್ತಾ ಇದೆ. ಸಿದ್ದರಾಮಯ್ಯನವರು ಹಿಂದಕ್ಕೆ ಏನು ಮಾಡಿದ್ರು, ಇದನ್ನೆಲ್ಲ ಯಾರು ಮಾಡ್ತಾ ಇರೋರು? ಯಾವತ್ತಾರು ಒಂದಿನ ಮಾತಾಡಿದಾರ ಕ್ಯಾಬಿನೆಟ್ನಲ್ಲಿ? ಯಾವತ್ತಾರು ಪಾರ್ಲಿಮೆಂಟ್ನಲ್ಲಿ ಒಂದಿನ ಮಾತಾಡಿದಾರ? ಸೊ ಅದರಿಂದ ಇವು ಟೀಕೆ ಮಾಡೋಕ್ಕೋಸ್ಕರನೇ, ಟೀಕೆಗೋಸ್ಕರ ಅಲ್ಲ, ನಾವು ಏನು ಮಾಡಿದ್ದೀವಿ ಅಂತ ಹೇಳ್ತೀವಿ. ಈಗ ಗ್ಯಾರಂಟಿ ಯೋಜನೆಗಳನ್ನು ನಾವು 1,08,135 ಕೋಟಿ ಖರ್ಚು ಮಾಡಿದ್ವಿ. ಬೇಕಾದ್ರೆ ವೆರಿಫೈ ಮಾಡಿ, ಅದನ್ನು ಹೇಳಿದ್ದೀನಿ ನಾನು. ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ದಾರೆ. ಅದು ಏನು ಅವರ ಅಕೌಂಟ್ಗೆ ನೇರವಾಗಿ ಮಧ್ಯವರ್ತಿಗಳಿಲ್ಲದೇನೆ ನೇರವಾಗಿ ಹಾಕ್ಬಿಟ್ಟಿದ್ದೀವಿ. ಇಲ್ಲ ಹೇಳಿ ನೋಡೋಣ, ಇಲ್ಲ ಅಂತ. ಇದೇ ನರೇಂದ್ರ ಮೋದಿಯವರು ಈ ಕಾರ್ಯಕ್ರಮವನ್ನು ಜಾರಿಗೆ ಕೊಡೋಕ್ಕಾಗಲ್ಲ. ಒಂದು ವೇಳೆ ಜಾರಿ ಕೊಟ್ಟರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ ಅಂತ ಹೇಳು. ರಾಜಸ್ಥಾನದಲ್ಲಿ ಸ್ಟೇಟ್ಮೆಂಟ್ ಬೇಕಾದ್ರೆ ತೋರಿಸ್ತಿದ್ದೀನಿ. ನಾವು ಮೊದಲಿನಿಂದ ಮಹಿಳಾ ಮೀಸಲಾತಿ ಆಗಬೇಕು ಅಂತಕ್ಕಂಥವ್ರು, ಪಾರ್ಲಿಮೆಂಟ್ನಲ್ಲಿ, ಅಸೆಂಬ್ಲಿನಲ್ಲಿ ಎರಡೂ ಕಡೆ ಮಹಿಳಾ ಮೀಸಲಾತಿ ಆಗಬೇಕು ಅಂತಕ್ಕಂಥವ್ರಿಗೆ ನಾವು ಮುಂಚೂಣಿಲಿ ಇರ್ತಕ್ಕಂಥ. ಅದರಿಂದ ಮಹಿಳಾ ಮೀಸಲಾತಿ ಆಗಬೇಕು. ಅವರು ಮುಂದಕ್ಕೆ ಯಾಕೆ ಹಾಕಿದರು?
ಮೀಸಲಾತಿ ಕೊಡಬೇಕು ಅಂತ ಅಂದಮೇಲೆ ಕೊಟ್ಬಿಡ್ಬೇಕು, ತಕ್ಷಣ ಕೊಡಬೇಕು. ಅದಕ್ಕೂ ಏನ್ರಿ ಸಂಬಂಧ? ಈಗ ಕನಿಷ್ಠ ಪಕ್ಷ 27 ಕಾರು ಕೂಡ ಮಾಡಬೇಕು. ಅನಿಮಲ್ ಕಾನ್ಫ್ಲಿಕ್ಟ್ ಅನ್ನು ನಾವು ಗಂಭೀರವಾಗಿ ತಗೊಂಡಿದ್ದೀವಿ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ರು ಇಲ್ಲಿಗೆ ಹಾಸನಕ್ಕೆ ಇದ್ರೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ನಾನು SP ಜೊತೆ ಮಾತಾಡ್ತೀನಿ, ಕೂಡಲೇ SP ಜೊತೆ ಮಾತಾಡಿ ಅಲ್ಲೂ ಕೇಳಿದ್ರು, ಬೇರೆಯವ್ರು ಹೇಳಿದ್ರು ನಮಗೆ. ಹೈಕಮಾಂಡ್ ಈಸ್ ವೆರಿ ಸ್ಟ್ರಾಂಗ್. ಹೈಕಮಾಂಡು ಏನು ತೀರ್ಪು ಕೊಡ್ತದೆ ಆ ತೀರ್ಪಿಗೆ ನಾನು DK